ನಾನು ಫಸ್ಟ್ ಮ್ಯೂಸಿಕ್ ಸ್ಟಾರ್ಟ್ ಮಾಡಿ ಜಿಮ್ ಮ್ಯೂಸಿಕ್ಕು. ನಮ್ಮ ಗುರುಗಳು ಮಾಸ್ಟರ್ ಜೇಮ್ಸ್ ಅಂತ, ಅವರಿಂದ ಬಹಳ ಜನ ಮ್ಯೂಸಿಕ್ ಡೈರೆಕ್ಟರ್ಸು, ನಮ್ಮ ಸಾಧು ಕೋಕಿಲ ಸರ್ ತುಂಬ ಜನ ಅಲ್ಲೇ ಕಲ್ತಿರೋದು. ಜಿಮ್ಗೂ ಇದಕ್ಕೂ ಈ ಥರ ಸಂಬಂಧ ನನಗೆ ಈಗ ಗೊತ್ತಾಯಿತು. ರೈಟ್. ನಮ್ಮ ಜೇಮ್ಸ್ ಅವ್ರ ಬಗ್ಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಿ? ನಮ್ಮ ಫ್ಯಾಮಿಲಿಯಲ್ಲಿ ಯಾರು ಮ್ಯೂಸಿಷಿಯನ್ಸ್ ಇಲ್ಲ. ಮ್ಯೂಸಿಷಿಯನ್ಸ್ ಇಲ್ಲದೆ ಇರೋದ್ರಿಂದ ಆ ರೂಟ್ ತೋರ್ಸೋಕ್ಕೆ ಎಲ್ಲಿ ಹೋಗ್ಬೇಕು, ಯಾರ ಹತ್ರ ಏನು ಕಲಿಬೇಕು. ಈಗ ಪಿಯಾನೋ ಕೀಬೋರ್ಡ್ ಅಂದರೆ ಗೊತ್ತು. ಆವಾಗಿನ ಇದರಲ್ಲಿ ರೆಹಮಾನ್ ಸರ್ ಏನು ನುಡಿಸ್ತಾರೆ, ಕೀಬೋರ್ಡ್ ನುಡಿಸ್ತಾರೆ ಅಂತ ಯಾರೋ ಹೇಳ್ಬಿಟ್ಟು, ಕೀಬೋರ್ಡ್ ನುಡಿಸ್ತಾರೆ, ಕೀಬೋರ್ಡ್ ಹೆಂಗಿರುತ್ತೆ ಅಂತಲೇ ನನಗೆ ಗೊತ್ತಿಲ್ಲ. ಟಿ ವಿನಲ್ಲಿ ಏನಾದರೂ ಯಾರು ನುಡಿಸ್ಬೇಕಾದ್ರೆ ಇದೇನಾ ಕೀಬೋರ್ಡು ಅಂತ ಗೊತ್ತಾಗುತ್ತೆ. ಆಗ ನಾನು ಕೀಬೋರ್ಡ್ ಕಲಿಬೇಕು ಅಂದಾಗ ಪದ್ಮನಾಭ್ ಅಂತ ನಮ್ಮ ಅಣ್ಣ, ಅವರ ಆರ್ಕೆಸ್ಟ್ರಾನಲ್ಲಿ ಹಾಡ್ತಿದ್ರು. ಆ ಲಿಂಕು ನಮ್ಮ ತಾಯಿಯವರ ಅಕ್ಕನ ಮಗ ಅವರು. ಆ ಲಿಂಕ್ ಸಿಕ್ಕಿದ ತಕ್ಷಣ ಅವ್ರನ್ನ ಗಟ್ಟಿಯಾಗಿ ಹಿಡ್ಕೊಂಡು ಏನು ಕೀಬೋರ್ಡ್ ಅಂದ್ರೆ ಏನು ಅಂತ ಅವ್ರ ಜೊತೆ ಎಲ್ಲ ಓಡಾಡ್ಬೇಕಾದ್ರೆ ಅವ್ರು ಕಲ್ತಿದ್ದು ನಮ್ಮ ಗುರುಗಳು ಮಾಸ್ಟರ್ ಜೇಮ್ಸ್ ಹತ್ರ, ಸಿಂಗಿಂಗ್ ಅಲ್ಲ. ಅವರು ಈ ಥರ ಜೇಮ್ಸ್ ಹತ್ರ ಹೋಗೋ ಅವರೇ ತುಂಬ ಒಳ್ಳೆ ಟೀಚರ್ ಅಂತ ಹೇಳಿ. ಸೊ ನಾನು ಅಲ್ಲಿ ನಮ್ಮ ಮಾಸ್ಟರ್ ಹತ್ರ ಕ್ಲಾಸ್ಗೆ ಹೋದೆ. ಅವ್ರಿಗೆ ಆ್ಯಕ್ಚುಲಿ ಒನ್ ಹ್ಯಾಂಡ್, ಅವ್ರಿಗೆ ಒಂದೇ ಕೈಯಲ್ಲಿ ಒಂದು ಕೈ ಇರಲಿಲ್ಲ, ಒಂದೇ ಕೈಯಲ್ಲಿ ನುಡ್ಸೋದು. ನನಗೆ ಕೀಬೋರ್ಡು ಹೇಳ್ಕೊಡೋಕೆ ಸ್ಟಾರ್ಟ್ ಮಾಡಿದ್ರು. ನನ್ನ ಹತ್ರ ಒಂದು 2,000 ರೂಪಾಯಿ ಕೀಬೋರ್ಡ್ ಇತ್ತು ಸರ್, ಚಿಕ್ಕದು. ಅದ್ರಲ್ಲಿ ಏನಾದ್ರು 2 ಕೀ ನುಡಿಸಿ 3ನೇ ಕೀ ನುಡಿಸಿದ್ರೆ ಕೀಬೋರ್ಡ್ ವರ್ಕ್ ಆಗಲ್ಲ, ಒಂದೊಂದೇ ಕೀ ನುಡಿಸ್ಬೇಕು. ನಾನು ಮಾಸ್ಟರ್ ಏನು ಹೇಳ್ಕೊಡ್ತಾರೋ ಅದು ಮನೇಲಿ ನುಡಿಸ್ತಿದ್ದೆ. ಟಿ ವಿನಲ್ಲಿ ಒಂದ್ಸರಿ ಸಡನ್ನಾಗಿ ನೋಡಿದ್ರೆ ಅಲ್ಲೊಂದು 4-5 ಕೀಬೋರ್ಡ್ ಇಟ್ಕೊಂಡು 2 ಕೈಯಲ್ಲೆಲ್ಲ ಸಕಾದಾಗ ನುಡಿಸ್ತಾರೆ ಯಾರೋ ಒಬ್ರು. ನಾನು ಫುಲ್ ಶಾಕ್ ಆಗ್ಬಿಟ್ಟು, ಅಯ್ಯೋ ನನಗೇನು ಹೇಳ್ಕೊಡ್ತಾ ಇಲ್ಲ, ಬರೀ ಒಂದು ಕೈಯಲ್ಲಿ ಹೇಳ್ಕೊಡ್ತಾರಲ್ಲ ಅಂದ್ಬಿಟ್ಟು ನಮ್ಮ ಮಾಸ್ಟರ್ ಹತ್ರ ಹೋಗಿ, ಸರ್ ಐ ವಾಂಟ್ ಟು ಲರ್ನ್, 2 ಕೈಯಲ್ಲಿ ನುಡಿಸ್ಬೇಕಲ್ಲ ಹೆಂಗೆ ಸರ್ ಅಂದರೆ, ಅವರು ಫಸ್ಟ್ ಒಂದು ಕೈಯಲ್ಲಿ ಕರೆಕ್ಟಾಗಿ ನುಡ್ಸೋ ಅಂದರೆ ಈ ವಾಸ್ ಸಚ್ ಎ ವಂಡರ್ಫುಲ್ ಪರ್ಸನ್. ಅಂದರೆ ಒಂದು ಡಿಸಿಪ್ಲಿನ್ ಹೇಳ್ಕೊಡ್ತಿದ್ರು. ನಾನು ಆಯಿತು ಸರ್ ಅಂದ್ಬಿಟ್ಟು ನನಗೆ ಹಠ. ನಾ ಮನೆಗೆ ಬಂದ್ಬಿಟ್ಟು ಟ್ರೈ ಮಾಡಿದ್ರೆ ಇದು 2 ಮುಟ್ಟಿದ್ರೆ ಆ ಚಿಕ್ಕ ಕೀಬೋರ್ಡ್ ಎಲ್ಲ ಆಫ್ ಆಗ್ತಿದೆ. ಆ ಕೀಬೋರ್ಡ್ ಮೇಲೆ ಒಂದು ಬಾಕ್ಸ್ ಇತ್ತು. ಆ ಬಾಕ್ಸ್ ಮೇಲೆ ಸೇಮ್ ಎಕ್ಸಾಕ್ಟ್ಲಿ ಈ ಕೀಬೋರ್ಡ್ ಥರದ್ದು ಒಂದು ಪಿಕ್ಚರ್ ಇರುತ್ತೆ. ನಾನು ಇಮ್ಯಾಜಿನ್ ಮಾಡಿಕೊಂಡು ಆ ಪಿಕ್ಚರ್ ಒಂದು ಕೀಬೋರ್ಡು, ಈ ಒರಿಜಿನಲ್ ನನ್ನ ಹತ್ರ ಇದು ಒಂದು ಆಟ ಸಾಮಾನು ಕೀಬೋರ್ಡ್ ಇಮ್ಯಾಜಿನ್ ಮಾಡ್ಕೊಂಡು 2ರಲ್ಲೂ ಪ್ರಾಕ್ಟೀಸ್ ಮಾಡೋದು. ನಮ್ಮ ಮಾಸ್ಟರ್ ಏನು ನೋಟ್ಸ್ ಕೊಡ್ತಾರೆ ಅದನ್ನ ಲೆಫ್ಟಲ್ಲೂ ಅದೇ ನೋಟ್ಸು, ರೈಟಲ್ಲೂ ಅದೇ ನೋಟ್ಸ್ ಪ್ರಾಕ್ಟೀಸ್ ಮಾಡೋದು. ಆ ಟೈಮಲ್ಲಿ ನನಗೆ ಫಾಸ್ಟಾಗಿ ಕಲಿಬೇಕಿತ್ತು. ನಂಗೆ ಸರಿಗಮ ಪದನಿ ಸಾ ಓಕೆ, ನೆಕ್ಸ್ಟ್ ಡೇ ತಿರ್ಗಾ ಸಾ ಪ ಸಾ ಅದು ಓಕೆ, ತಿರ್ಗಾ ಅದೇ ಎಷ್ಟು ದಿನ ನುಡ್ಸೋದು ಅಂತ ನಾನು 2nd ಗ್ರೇಡ್ ಬುಕ್ಕೆಲ್ಲ ನೋಡ್ತಿದ್ದೆ. ಮಾಸ್ಟ್ರು ಎಲ್ಲ ಒಂದು ರ್ಯಾಕಲ್ಲಿ ಇಟ್ಟಿರೋರು, ಅವ್ರು ಇಲ್ಲದೇ ಇರೋ ಟೈಮಲ್ಲಿ ಹೋಗಿ 2nd ಗ್ರೇಡ್ ಬುಕ್ ನೋಡೋದು. ನೋಡ್ಬಿಟ್ಟು ಇದ್ರಲ್ಲಿ ಏನೇನೋ ಇದೆಯಲ್ಲ ಅಂದ್ಬಿಟ್ಟು ಅವ್ರಿಗೆ ಗೊತ್ತಿಲ್ಲದೆ ಆ ಬುಕ್ನ ಮನೆಗೆ ತೊಗೊಂಬಂದ್ಬಿಟ್ಟು ಮನೇಲಿ ಪ್ರಾಕ್ಟೀಸ್ ಮಾಡೋದು. 2nd ಗ್ರೇಡು ತೊಗೊಂಬಂದು ಪ್ರಾಕ್ಟೀಸ್ ಮಾಡಿ ತಿರ್ಗಾ ಅಲ್ಲೇ ತೊಗೊಂಡೋಗಿ ಇಟ್ಬಿಡೋದು. ಹಂಗೆ ಮಾಡ್ತಾ ತರ್ಗೆ 2nd ಗ್ರೇಡ್ಗೆ ಅವ್ರು ಹೇಳ್ಕೊಡೋಕೆ ಮುಂಚೆನೇ ನುಡಿಸ್ತಿದ್ದೆ. ಅವ್ರು ಏನು ಎಲ್ಲಿಂದ ಏನು ಮಾಡ್ತಾನೆ ಅಂತ. ಒಂದಿನ ನಮ್ಮ ಗುರುಗಳು ಜೇಮ್ಸ್ ಮಾಸ್ಟ್ರು ಅವರು ನಮ್ಮ ಅಮ್ಮಗೆ ಫೋನ್ ಮಾಡೋದು, ಅಮ್ಮ ನಿಮ್ಮ ಮಗನಿಗೆ ತುಂಬ ಇಂಟ್ರೆಸ್ಟ್ ಇದೆ, ಅವ್ನಿಗೊಂದು ದೊಡ್ಡ ಕೀಬೋರ್ಡ್ ಕೊಡಿಸಿ, ಒಂದಿನ ನಿಮ್ಮ ಮನೆಗೆ ಲಕ್ಷ ತಗೊಂಬರ್ತಾನೆ ಅಂತ ನಮ್ಮ ತಾಯಿಗೆ ಫೋನ್ ಮಾಡಿದ್ರು ಅವರು. ವಿ ಮನೋಹರ್ ಅವರು ನಿಮ್ಮ ಬಗ್ಗೆ ಏನು ಹೇಳಿದ್ದಾರೆ ವೀಕೆಂಡ್ ಟೆಂಟಲ್ಲಿ ನೋಡಿ? ನನ್ನ ನೆನಪಿನ ಪ್ರಕಾರ ಸಿಲ್ಲಿಲಲ್ಲಿ ವಾ ವಾ ಪಾ ಪಾ. ಸೊ ಅದಕ್ಕೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು, ಕ್ವಾರ್ಡ್ಸು ಇದೆಲ್ಲ ಹಾಕಿ ಒಂದು ಒಳ್ಳೆಯ ಸಾಂಗ್ ಆಗಿ ನೀನು ಮಾಡಿಕೊಟ್ಟೆ. ಅದೇ ಸೂಪರ್ ಹಿಟ್ ಆಯಿತು ಆ ಟೈಮಲ್ಲಿ. ಒಂದು ಫಿಲ್ಮ್ ಅದು, ಅದಕ್ಕೆ ಆತ ನುಡಿಸಿದ್ದು ನನಗೆ ಒಂದು ಸಮಾಧಾನ ಆಗಲಿಲ್ಲ. ಇದೇನು ಚಿಕ್ಕ ಮಕ್ಕಳು ಕೂಡ ಇದೆಲ್ಲ ನುಡಿಸ್ತಾರೆ, ಅಷ್ಟು ಗೊತ್ತಾಗಲ್ಲ ನಿನಗೆ ಹಾಗೆ ಅಂತ ಜೋರಾಗಿ ಬೈದ್ಬಿಟ್ಟೆ. ಆವಾಗ ಆತ ಕಣ್ಣಲ್ಲಿ ನೀರು ತುಂಬಿಕೊಳ್ತು, ಹತ್ತುಬಿಟ್ಟ. ನನಗೆ ಆವಾಗ ಒಂಥರ ಆಗೋಯ್ತು ನನಗೆ. ಅವನಿಗೆ ನಾನು ನೋವು ಮಾಡಿದ್ನಲ್ಲ ಮನಸ್ಸಿಗೆ ಅಂತ ಒಂಥರ ಬೇಜಾರಾಯಿತು. ಬೇರೆ ಯಾವುದ್ಯಾವುದೋ ಟೆನ್ಷನ್ನಲ್ಲಿ ನಾನು ನಿನಗೆ ಬೈದಿದ್ದು ಇವತ್ತು ಎಲ್ಲರ ಮುಂದೆ ನಾನು ಸಾರಿ ಕೇಳ್ತಾ ಇದ್ದೀನಿ. ಅದಕ್ಕೆ ನನಗೇನು ಸಂಕೋಚ ಇಲ್ಲ. ಗಾಡ್ ಬ್ಲೆಸ್ ಯು ಅರ್ಜುನ್. ನೋಡಿ, ಇಷ್ಟು ವರ್ಷಗಳಾದ್ಮೇಲೆ ಅವ್ರಿಗೆ ಕ್ಷಮೆ ಕೇಳ್ತೀಯಾರ ಯಾವತ್ತೂ ನೀವು ಬೈದಿದ್ದಕ್ಕೆ? ಅವ್ರಿಗೆ ನಾನು ಸಾರಿ ಹೇಳ್ಬೇಕು. ಯಾಕಂದರೆ ರೆಕಾರ್ಡಿಂಗ್ ಸ್ಟುಡಿಯೋ, ದೊಡ್ಡ ಸ್ಟುಡಿಯೋ, ಹಾರ್ಸ್ ಗಟ್ಲಿನಲ್ಲಿ ಪೇ ಮಾಡಬೇಕು, ಅವ್ರ ಟೆನ್ಷನ್ ಇರುತ್ತೆ. ಅವಾಗ ನನಗೆ ಗೊತ್ತಿಲ್ಲ. ಈಗ ಮ್ಯೂಸಿಕ್ ಡೈರೆಕ್ಟರ್ ಆದಮೇಲೆ ನನಗೆ ಮ್ಯೂಸಿಕ್ ಡೈರೆಕ್ಟರ್ ಕಷ್ಟ ಏನು ಅಂತ ಗೊತ್ತಾಗ್ತಿದೆ. ಆದ್ರೂ ನನ್ನನ್ನು ಒಂದೇ ದಿನ ಚೆನ್ನಾಗಿ ನುಡಿಸಿಲ್ಲ ಅಂದ್ಬಿಟ್ಟು 2ನೇ ದಿನ ಕಟ್ ಮಾಡ್ಬೋದಿತ್ತು. ತಿರ್ಗಾ ಚಾನ್ಸ್ ಕೊಟ್ಟು ನನ್ನನ್ನು ಒಂಥರ ತಿದ್ದಿ ಈ ಜಾಗಕ್ಕೆ ಕರ್ಕೊಂಡ್ಬಂದಿದ್ದಾರೆ. ಅವ್ರು ಸಾರಿ ಹೇಳಿದ್ರೆ ನಾನು ಏನು ಹೇಳ್ಬೋದು? ರೈಟ್. ಅರ್ಜುನ್ ಅವರೇ, ನಿಮ್ಮ ನೆಕ್ಸ್ಟ್ ಗುರು ಅಂದ್ರೆ ಯಾರು ಹೇಳ್ಬೋದು? ಮನೋಹರ್ ಸರ್ ಹತ್ರ ನುಡಿಸ್ತಾ ನನಗೆ ಕೆ ಕಲ್ಯಾಣ್ ಸರ್ ಹತ್ರ ಅವಕಾಶ ಸಿಗುತ್ತೆ. ಕಲ್ಯಾಣ್ ಸರ್ ಹತ್ರ. ಸೊ ಅವ್ರ ಆಫೀಸಿಂದ ಒಂದು ಸತಿ ಫೋನ್ ಬಂತು, ಒಂದಷ್ಟು ಜನ ಕೀಬೋರ್ಡ್ ಪ್ಲೇಯರ್ಸ್ ಬೇಕು ಸರ್, ಒಂದು ಮ್ಯೂಸಿಕ್ ಬ್ಯಾಂಕ್ ಮಾಡ್ತಾ ಇದ್ದಾರೆ, ಅದಕ್ಕೆ ಬೇಕು ಅಂದಾಗ ಕಲ್ಯಾಣ್ ಅವರು ನಿಮ್ಮ ಬಗ್ಗೆ ಏನು ಹೇಳಿದ್ದಾರೆ ಅಂತ ಅವ್ರನ್ನೇ ಕೇಳ್ಬಿಡಿ. ಸರಿ ಥ್ಯಾಂಕ್ ಯು ಕಲ್ಯಾಣ್, ಥ್ಯಾಂಕ್ ಯು ಸೊ ಮಚ್. ಫಸ್ಟ್ ಕ್ಲಾಸ್. ಥ್ಯಾಂಕ್ ಯು ವೆರಿ ಮಚ್. ಏನೇನೋ ಪ್ಲಾನ್ ಮಾಡ್ಕೊಂಡು ಬಂದೆ. ಬಂದು ಸರ್ಪ್ರೈಸ್ ಕೊಡೋಣ ಅಂತ. ಹೌದಾ? ನೋಡಿ, ನೆರಳಿನ ಶಬ್ದನೂ ಕೇಳಿಸುತ್ತೆ, ಆತ್ಮೀಯರಿಗೆ ಕೇಳಿಸ್ಬಿಡ್ತು.
ಪ್ರತಿಯೊಬ್ಬ ಮನುಷ್ಯನಿಗೂ ದೇವರು ಒಂದು ತಕ್ಕಡಿನ ಕೊಟ್ಟಿರ್ತಾನೆ. ಆ ತಕ್ಕಡಿ ಜೊತೆಗೆ ಒಂಚೂರು ಆಟಿಟ್ಯೂಡು ಒಂಚೂರು ಗ್ರಾಟಿಟ್ಯೂಡ್ ಎರಡನ್ನೂ ಕೊಟ್ಟಿರ್ತಾನೆ. ಯಾವುದನ್ನು ಬೇಕಾದರೂ ಇಟ್ಕೊಂಡು ನೀನು ಅಳತೆ ಹಾಕೋ, ಅದನ್ನ ನೋಡಿ ನಾನು ನಿನ್ನ ಅಳತೆ ಹಾಕ್ತೀನಿ ಅಂತ ಅವ್ನು ಹೇಳ್ತಾನೆ. ಆದರೆ ಈ ವ್ಯಕ್ತಿಗೆ ಆಟಿಟ್ಯೂಡೇ ಬರಲಿಲ್ಲ, ಬರೀ ಗ್ರಾಟಿಟ್ಯೂಡ್. ಕೃತಜ್ಞತೆ ಎಲ್ಲಿರುತ್ತೋ ಅಲ್ಲಿ ದೇವರಿರ್ತಾನೆ, ದೇವರಲ್ಲಿರುತ್ತೋ ಅಲ್ಲಿ ಸಂಗೀತ ಇರುತ್ತೆ, ಸಂಗೀತ ಇದ್ದ ಕಡೆ ಅದರ ಪ್ರತಿರೂಪಗಳು ಇರುತ್ತೆ. ಪ್ರಮೋಷನ್ಗಳು ಬೇರೆ ಬೇರೆ ಥರ, ಆದರೆ ಎಮೋಷನ್ಸ್ ಅಲ್ಲಿ ಮಾತ್ರ ಒಂದೇ ಥರ. ಆ ವಿಧೇಯತೆ ಇದೆ, ವಿನಯ ಇದೆ, ಅದು ಯಾವಾಗಲೂ ಬೇಕು. ಹಾರ್ಡ್ ವರ್ಕು, ಹಂಬಲ್ ಎರಡು ಇದ್ದರೆ ಖಂಡಿತವಾಗಿಯೂ ಮನುಷ್ಯ ಎಷ್ಟು ಎತ್ತರಕ್ಕೆ ಹೋದ್ರೂ ಅಷ್ಟು ಶಾಶ್ವತವಾಗಿ ಉಳಿತಾನೆ ಅಂತ ನನಗೆ ಅನಿಸುತ್ತೆ. ಲೋಕೇಶ್ ಕುಮಾರ್ ಅವ್ರನ್ನ ನಮಗೆ ಅರ್ಜುನ್ ಅಂತ ಪರಿಚಯ ಮಾಡಿದ್ದೆ ಕಲ್ಯಾಣ್ ಅವರು. ಅದು ನಿಮಗೆ ಹೇಗೆ ಗೊತ್ತಿದೆ? ನಮ್ಗೆಲ್ಲ ಗೊತ್ತಾಗ ಸರ್, ನಮ್ಮ ರಿಸರ್ಚ್ ನಿಮ್ಗೆ ಏನು ಕೆಲಸ? ಅರ್ಜುನನ ಹೆಸರು ಎಲ್ಲಿಂದ ಹೊಳಿತು, ಯಾಕೆ ಇಡಬೇಕು ಅನ್ನಿಸ್ತು ನಿಮಗೆ? ಒಂದಿನ ಹಾಗೆ ನೆಲದ ಮೇಲೆ ಚಾಪೆ ಹಾಸ್ಕೊಂಡು ಅಡ್ಡಾದಿಡ್ಡಿ ಮಲಗಿದೆ. ಇವ್ರು ಫೋನ್ ಮಾಡಿಬಿಟ್ಟು ನಾನು ಸಿನಿಮಾ ಮ್ಯೂಸಿಕ್ ಮಾಡ್ತೇನೆ, ಏಯ್ ವೆರಿ ಗುಡ್ ಅಂತ ಕೂತ್ಕೊಂಡೆ. ಲೋಕಿ ಅಂತ ಕರೆಯೋದು ಪ್ರೀತಿಯಿಂದ. ನನಗೊಂದು ಹೆಸರು ಇಡಿ, ಏನು ಹಿಂದೂ ಮುಂದೆ ಯೋಚನೆ ಮಾಡಿಲ್ಲ, ಅರ್ಜುನ್ ಅಂತ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಇಮಿಡಿಯೇಟಾಗಿ ಹೇಳಿದೆ. ಹಾಂ ಹೌದಾ ಚೆನ್ನಾಗಿದೆ ಅಂತ ಇಮಿಡಿಯೇಟ್ ಒಪ್ಕೊಂಡ್ಬಿಟ್ರು. ಬಟ್ ಇನ್ಸ್ಟೆಂಟಾಗಿ ಬಂದ ಒಂದು ಹೆಸರು, ಬಿಲ್ವಿದ್ಯೆಯಲ್ಲಿ ಅರ್ಜುನ ಎಷ್ಟು ನಿಪುಣನೋ ಹಾಗೇನೆ ಅವನಿಗೆ ಇದ್ದಂಥ ಸ್ವಾಮಿನಿಷ್ಠೆ, ಕೆಲಸದ ಮೇಲಿದ್ದ ಭಕ್ತಿ, ಫೋಕಸ್, ಆ ಕಣ್ಣ ಪಾಪೆ ಮೇಲೂ ಕೂಡ ಗುರಿ ಇಡೋದು. ಸೊ ಈ ಚಾಪೆಯಿಂದ ಕಣ್ಣ ಪಾಪೆವರೆಗೂ ಕೂಡ ಆ ವ್ಯೂ ಇದೆಯಲ್ಲ, ಅದು ಮ್ಯೂಸಿಕ್ಕಲ್ಲಿ ಅರ್ಜುನ್ಗಿದೆ ಅಂತ ನನ್ನ ಭಾವನೆ. ಅದಕ್ಕೆ ವಿಶೇಷವಾಗಿ ಅಭಿನಂದನೆ. ಆಮೇಲೆ ನಮ್ಮಮ್ಮ ಇವ್ರಿಗೆ ಕೈತುತ್ತು ಹಾಕಿದಾಗೆ ಇವರಮ್ಮನೂ ನನ್ನ ಕೈತುತ್ತು ಹಾಕಿದ್ದಾರೆ. ಸೊ ಅದನ್ನೆಲ್ಲ ಮರೆಯಕ್ಕೆ ಸಾಧ್ಯವೇ ಇಲ್ಲ. ಯಾವತ್ತಿಗಿದ್ರೂ ಕೂಡ ನನ್ನ ದೃಷ್ಟಿಯಲ್ಲಿ ಈತ ನನ್ನ ಪ್ರೀತಿಯ ತಮ್ಮನೇ ಹೊರತು ಈ ಮ್ಯೂಸಿಕ್ ಡೈರೆಕ್ಟರ್ ಅನ್ನೋ ಪದವಿಯಲ್ಲ ಆಮೇಲೆ. ಕರೆಕ್ಟ್, ನನ್ನ ಪ್ರೀತಿಯ ತಮ್ಮ ಅಷ್ಟೇ. ಗಾಡ್ ಬ್ಲೆಸ್. ಥ್ಯಾಂಕ್ ಯು ಕಲ್ಯಾಣ್, ಥ್ಯಾಂಕ್ ಯು ಕಲ್ಯಾಣ್, ಥ್ಯಾಂಕ್ ಯು ಕಲ್ಯಾಣ್, ಭಾಳ ಖುಷಿ ಆಯಿತು. ಸರ್ ಒಂದು ನಿಮಿಷ ಸರ್, ಮನೋಹರ್ ಸರ್ ಒಂದು ಸಣ್ಣ ಐಡಿಯಾ, ದಯವಿಟ್ಟು ಬರಬೇಕು. ನೀವು ಅನುಮತಿ ಕೊಟ್ಟರೆ ನಮ್ಮ ನಾಡಿನ ಶ್ರೇಷ್ಠವಾದ 3 ಸಂಗೀತಗಾರರು ಜೊತೆಗಿದ್ದೀರಿ. ಒಂದು ಸಾಂಗ್ ಕಂಪೋಸಿಂಗ್ ಹೇಗಾಗುತ್ತೆ, ಮ್ಯೂಸಿಕ್ ಹೇಗೆ ಮಾಡ್ತಾರೆ ಅಂತ ನಮ್ಮ ಆಡಿಯನ್ಸ್ ತೋರ್ಸೋಕೊಂದು ಅವಕಾಶ ನೀವೆಲ್ಲರೂ ಅನುಮತಿ ಕೊಟ್ಟರೆ ಖಂಡಿತ. ಸಿಚುಯೇಷನ್ ಹೇಳಿ. ಸಿಚುಯೇಷನ್ ನಾನು ಹೇಳ್ತೀನಿ ಆಸ್ ಅ ಡಿರೆಕ್ಟರ್. ಸಿಚುವೇಶನ್ ಇದೇ ಸಿಚುವೇಶನ್ ಸರ್, ನೀವು ಅರ್ಜುನ್ ಮಾಡಿದ್ದೆ ಸಿಚುವೇಶನ್. ಮಣ್ಣಲ್ಲಿ ಸರ್ ಒಂದು ಬೀಜ ಹಾಕ್ತೀವಿ ಸರ್, ಸ್ವಲ್ಪ ನೀರು ಹಾಕ್ತಾರೆ ಒಬ್ರು, ಒಂದು ಸಣ್ಣ ಗಿಡ ಆಗುತ್ತೆ. ಆ ಗಿಡ ಸ್ವಲ್ಪ ಜೋಪಾನ ಸ್ವಲ್ಪ ನೋಡ್ಕೊಂಡ್ರೆ ಒಂದು ದೊಡ್ಡ ಮರ ಆಗುತ್ತೆ. ಆ ಮರದಲ್ಲಿ ಯಾವನೊಬ್ಬ ಹಡಗು ಮಾಡ್ತಾನೆ ಸರ್, ಆ ಹಡಗನ್ ತಗೊಂಡು ಸಮುದ್ರ ದಾಟ್ತಾರೆ, ಹೊಸ ಹೊಸ ಅಮೆರಿಕಗಳು ಕಂಡಿಡ್ತಾರೆ. ಆ ಥರ ಇವ್ರು ಬಂದಾಗ ಸಪೋರ್ಟ್ ಮಾಡಿದವ್ರು ನೀವು, ಆ ಥರ ಎಷ್ಟೋ ಜನ ಹುಡುಗರಿದ್ದಾರೆ. ವೀಕೆಂಡ್ ರಮೇಶ್ ಇರೋದೇ ಹುಡುಗರಿಗೆ ಸ್ಫೂರ್ತಿ ಕೊಡಕ್ಕೆ, ನಿಮ್ಮಿಂದ ಸಾಧ್ಯ ಅಂತ ಹೇಳಕ್ಕೆ, ನಾಳೆ ನಿಮ್ಮದೇ ಅನ್ನೋ ಭರವಸೆ ಕೊಡಕ್ಕೆ. ಹಾಗಾಗಿ ಇದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಒಂದು ಹಾಡ್ ಬರ್ಬೇಕು ಸರ್. ಈಗ ನಿಮ್ಮ ಮಾತಿನ ಸ್ಫೂರ್ತಿಯಿಂದ ನಡೆಯೋ ಮನುಜ. ಯಾ ಮೇಡಮ್, ಒಂದು ಪಿಯಾನೋ ಬಂದ್ಬಿಟ್ರೆ, ಪಿಯಾನೋ ಪ್ಲೇಸ್ ಪಲ್ಲವಿ ಪ್ರೀಲೋಡ್ ನಾನು ಕೊಡ್ತೀನಿ. ಎಸ್, ಓಕೆ. ನಡೆಯೋ ಮನುಜ. ಓಕೆ. ಇಲ್ಲಿ ಸೋಲು ಗೆಲುವೆಲ್ಲ ಸಹಜ. We can